ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ದೆಹಲಿಗೆ ಶಿಫ್ಟ್. ನವೆಂಬರ್ 6ರ ನಂತರ ವರಿಷ್ಠರ ಅಂಗಳದಲ್ಲಿ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ನಡೆಯಬಹುದು. ಏನ್ ಬೆಳವಣಿಗೆಗಳು? ಸಿಎಂ ಬದಲಾವಣೆ, ಪವರ್ ಶೇರಿಂಗ್ ವಿಚಾರಕ್ಕೆ ಸಾಕಷ್ಟು ಜನರು ಒಂದೊಂದು ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಹೀಗಾಗಿ ನವೆಂಬರ್ 6ನೇ ತಾರೀಕು ದೆಹಲಿಗೆ ತೆರಳುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತೆ ದೆಹಲಿ ಭೇಟಿಯನ್ನ ಮಾಡ್ತಾ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದೇ ವೇಳೆ ವರಿಷ್ಠರ ಭೇಟಿಗೂ ಕೂಡ ಪ್ರಯತ್ನ ಮಾಡ್ತಾರಂತೆ ಡಿಕೆ ಶಿವಕುಮಾರ್. ನವೆಂಬರ್ 7ರ ನಂತರ ದೆಹಲಿಗೆ ತೆರಳೋದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ನಿರ್ಧಾರ ಮಾಡಿದ್ದಾರೆ. ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆ ದೆಹಲಿ ಭೇಟಿ. ಖರ್ಗೆ ಇರ್ಬೋದು, ವೇಣುಗೋಪಾಲ್ ಇವರನ್ನ ಭೇಟಿ ಮಾಡ್ತಾರೆ ಸತೀಶ್ ಅಂಡ್ ಟೀಮ್. ಹೀಗಾಗಿ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ದೆಹಲಿಯಲ್ಲಿ ಡಿಸೈಡ್ ಆಗುವಂತ ದಿನಗಳು ಹತ್ತಿರವಾಗ್ತಾ ಇದೆ. ಏನೇನಾಗಬಹುದು? ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀರಾವರಿ ಇಲಾಖೆ ಸಚಿವರು, ಓಕೆ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ವರಿಷ್ಠರ ಜೊತೆಗೆ ಮಾತನಾಡಬಹುದೇನೋ. ಬಟ್ ವರಿಷ್ಠರನ್ನ ಭೇಟಿ ಆಗ್ತಿರೋದು ಮತ್ತೊಂದು ವಿಚಾರ. ಏನಪ್ಪಾ ಅಂದ್ರೆ, ಅವರು ಸಿಎಂ ಆಗಬೇಕು ಅನ್ನೋದು ಪ್ರಬಲ ಆಕಾಂಕ್ಷಿ, ಎಲ್ರಿಗೂ ಗೊತ್ತಿರೋ ವಿಚಾರ. ಮತ್ತೊಂದು ಕಡೆ ನೋಡಿದ್ರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂತ ಹೇಳಿಕೆಗಳು, ದಲಿತ ಸಿಎಂ ಆಗಬೇಕು ಅನ್ನುವಂತ ಕೂಗು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್, ತದನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅಂಡ್ ಅವರ ಟೀಮ್. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಬೆಳವಣಿಗೆಗಳ ಮೇಲೆ ಪ್ರಭಾವ ಬೀರುವಂತಹ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಾಗಿರ್ತಾರೆ. ಆ ಹೈಕಮಾಂಡ್ ನಾಯಕರನ್ನ ಎಐಸಿಸಿಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೇಣುಗೋಪಾಲ್ ಅವರು, ಹಿಂದೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಅನೇಕ ನಾಯಕರು, ಸಚಿವರು ಭೇಟಿಯಾಗಿ ಬಂದಿದ್ದಾರೆ. ಇವೆಲ್ಲ ಭೇಟಿಗಳು ಮತ್ತೆ ಮುಂದೆ ಆಗುವಂತ ಭೇಟಿಗಳು ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದ ಒಂದಷ್ಟು ಚಿತ್ರಣವನ್ನ ಬದಲಾಯಿಸುವಂತೆ ಕಾಣಿಸ್ತಾ ಇದೆ. ಏನೇನ್ ಆಗಬಹುದು ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ನವೆಂಬರ್ ಕ್ರಾಂತಿ ಅಂತ ಹೇಳ್ತಾನೆ ಇದ್ರು. ಸಿದ್ದರಾಮಯ್ಯನವ್ರನ್ನ ಕೇಳಿದ್ರಂತೂ ಅವರು ಏನ್ ಕ್ರಾಂತಿ ಇಲ್ಲ, ಏನಿಲ್ಲ, ಹೈಕಮಾಂಡ್ ಹೇಳಿದ್ರೆ ನಾನೇ ಸಿಎಂ ಮುಂದುವರಿತೀನಿ ಅಂತ ಅವ್ರು ಹೇಳಿದ್ರು. ಹೀಗಾಗಿ ನವೆಂಬರ್ 15ನೇ ತಾರೀಕು ಸಿಎಂ ಕೂಡ ದೆಹಲಿ ಪ್ರವಾಸವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ, ಹೀಗಾಗಿ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಇದೇ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡ್ತಾರಂತೆ. ಸಂಪುಟ ಪುನಾರಚನೆಗೆ ಅನುಮತಿ ಪಡೆಯುವ ಸಾಧ್ಯತೆ ಇದೆ. ಪುನಾರಚನೆಗೆ ಅನುಮತಿ ಸಿಕ್ಕರೆ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಆಗುತ್ತೆ. ಹೀಗಾಗಿ ರಾಜ್ಯ ರಾಜಕಾರಣವೆಲ್ಲ ನವೆಂಬರ್ 6ನೇ ತಾರೀಕಿನ ನಂತರ ದೆಹಲಿಗೆ ಶಿಫ್ಟ್ ಆಗುತ್ತೆ. ಅಲ್ಲ, ಇವರು ದೆಹಲಿ ನಾಯಕರನ್ನ ಭೇಟಿ ಮಾಡಿದ್ರೆ, ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ದೆಹಲಿ ನಾಯಕರು ಓಕೆ ಕೊಟ್ರೆ ಸಿದ್ದರಾಮಯ್ಯನವರ ಕುರ್ಚಿ ಹೇಗ್ ಸೇಫ್ ಅಂತ ಬಂದ್ರೆ, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಾದ್ರೆ ಸಂಪುಟ ವಿಸ್ತರಣೆ ಬೇಡ ಅಂತ ಹೇಳಿದ್ದಾರಂತೆ. ಅಂದ್ರೆ ಅವ್ರಿಗೆ ಬೇಕಾದ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ. ಅದೇ ಸಂಪುಟ ವಿಸ್ತರಣೆಗೆ ಓಕೆ ಅಂದ್ರು ಅಂದ್ರೆ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಕಂಟಿನ್ಯೂ ಆಗ್ತಾರೆ ಅನ್ನುವಂತ ಮೆಸೇಜ್ ಅವರಿಗೆ ಸಿಗುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಏನು ಭಾಗಿಯಾಗ್ತಾರೆ 15ನೇ ತಾರೀಕು, ಅವತ್ತೇ ವರಿಷ್ಠರನ್ನು ಕೂಡ ಭೇಟಿ ಆಗ್ತಾರೆ. ನೋಡಿ, ಸಾಲಾಗಿ ದೆಹಲಿಯತ್ತ ನಾಯಕರು ಪ್ರವಾಸವನ್ನ ಮಾಡ್ತಾ ಇರೋದು. ಇದು ಜಸ್ಟ್ ಏನ್ ಪ್ರವಾಸ ಅಲ್ಲ, ಅಥವಾ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಭೇಟಿಯಾಗಿ ಅಥವಾ ಬೇರೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಹೋಗಿ ಮಾತನಾಡ್ಕೊಂಡು ಬರುವಂಥದ್ದಲ್ಲ. ಬದಲಿಗೆ ರಾಜ್ಯದಾದ್ಯಂತ ಏನ್ ಕೂಗೆದ್ದಿದೆ, ದಲಿತ ಸಿಎಂ ಆಗ್ತಾರಾ, ಸಿದ್ದರಾಮಯ್ಯನವರೇ ಸಿಎಂ ಆಗಿ ಕಂಟಿನ್ಯೂ ಆಗ್ತಾರಾ, ಅಥವಾ ಡಿಸಿಎಂ ಆಗಿರುವಂತ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ, ಇವೆಲ್ಲ ವಿಚಾರಗಳು ಏನ್ ಚರ್ಚೆ ಆಗ್ತಾ ಇದೆ, ಅದೆಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಈ ನಾಯಕರೇನಿದ್ದಾರೆ ದೆಹಲಿ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇರೋದು. ಏನೆಲ್ಲ ಆಗಬಹುದು ಅನ್ನುವಂಥದ್ದು ನವೆಂಬರ್ 6ರ ನಂತರನೇ ಗೊತ್ತಾಗುತ್ತೆ. ಯಾಕೆಂದ್ರೆ ಅಲ್ಲಿ ದೆಹಲಿಯಲ್ಲಿ ಇವೆಲ್ಲವೂ ಕೂಡ ಡಿಸ್ಕಷನ್ ಆಗುತ್ತೆ. 2023ರಲ್ಲಿ ಸಿಎಂ ಆಗೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತು? ಸಿದ್ದರಾಮಯ್ಯನವರು ಸಿಎಂ ಆಗ್ತೀನಿ ಅಂತ ಅವರು, ಜೊತೆಗೆ ಡಿಸಿಎಂ ಆಗಿರುವಂತ ಈ ಡಿಕೆ ಶಿವಕುಮಾರ್ ಏನಿದ್ದಾರೆ ಅವ್ರು ನಾನೇ ಸಿಎಂ ಆಗಬೇಕು, ಪಕ್ಷ ಸಂಘಟನೆ ಮಾಡಿದ್ದೀನಿ, ನನ್ನ ಪಕ್ಷ ಸಂಘಟನೆಯ ಸಂದರ್ಭದಲ್ಲಿನೇ ಈ ರೀತಿ 137 ಸೀಟ್ ಬಂದಿದ್ದು ಅಂತ ಅವರು. ಕೊನೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ದೆಹಲಿ ನಾಯಕರು ಒಪ್ಪಿಸಿದ್ರು. ಆ ಸಿಎಂ ಹುದ್ದೆಗೆ ಸಮಾನವಾಗಿ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಅವ್ರನ್ನ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ
ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಹೆಚ್ಚಿಸ್ತಾ ಇದೆ. ಯಾಕೆಂದ್ರೆ DCM DK ಶಿವಕುಮಾರ್, CM ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ದೆಹಲಿ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಬೆಳವಣಿಗೆಗಳಾಗಬಹುದು? ಓಕೆ, ಈಗಾಗಲೇ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ನವೆಂಬರ್ 6ರಂದು DK ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿದ್ದಾರೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವರಿಷ್ಠ ನಾಯಕರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಯಾಕಂದ್ರೆ 6ರಂದು ಮೊದಲ ಹಂತದ ಬಿಹಾರದ ಚುನಾವಣೆ ಕೂಡ ಮುಗಿತಾ ಇದೆ. ತದನಂತರದಲ್ಲಿ ಮತ್ತೆ 7, 8, 9ರ ನಂತರ ಮತ್ತೆ ಬಿಹಾರ ಚುನಾವಣೆಯ ಪ್ರಚಾರದಲ್ಲಿ ವರಿಷ್ಠ ನಾಯಕರು ಭಾಗಿಯಾಗಬೇಕಾಗತ್ತೆ. ನವೆಂಬರ್ 11ರಂದು ಬಿಹಾರದಲ್ಲಿ 2ನೇ ಹಂತದ ಮತದಾನ ನಡೆಯುತ್ತೆ. ನಂತರ 14ರಂದು ಫಲಿತಾಂಶ ಹೊರಬೀಳುತ್ತೆ. ಅಲ್ಲಿಯವರೆಗೂ ಕೂಡ ವರಿಷ್ಠ ನಾಯಕರು ಸಿಗೋದಿಲ್ಲ. ಹಾಗಾಗಿ 6ರಂದು ದೆಹಲಿಗೆ ವಾಪಸ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಬಿಹಾರದಲ್ಲಿ ಯಾರು ಕೂಡ ವರಿಷ್ಠರಾಗ್ಲಿ ಅಥವಾ ಹೊರಗಿನವರು ಉಳಿಯುವಂತಿಲ್ಲ. ಸ್ಥಳೀಯರಲ್ಲದವರು ಬೇರೆಯವರು ಆ ಕ್ಷೇತ್ರವನ್ನ ತೊರೆಯಬೇಕಾಗತ್ತೆ. ಹಾಗಾಗಿ ವರಿಷ್ಠರು ಆಗ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ವಾಪಸ್ ಆಗದಂತ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡೋದಕ್ಕೆ DK ಶಿವಕುಮಾರ್ ಈಗಾಗಲೇ ಕಾರ್ಯಯೋಜನೆಯನ್ನ ರೂಪಿಸ್ಕೊಂಡಿದ್ದಾರೆ. ಯಾವ ಚರ್ಚೆಗಳನ್ನ ಮಾಡ್ಬೇಕು, ಹೈಕಮಾಂಡ್ ನಾಯಕರನ್ನ ಮುಖ್ಯಮಂತ್ರಿ ಮೊದಲೇ ನಾನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಬೇಕು, ನನ್ನ ಮನದಿಂಗಿತವನ್ನ ಅವರ ಮುಂದೆ ಹೇಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ 6ರಂದು ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೆ ಭೇಟಿಯನ್ನ ಕೊಡ್ಬೇಕಾಗಿತ್ತು. 3 ದಿನಗಳ ಕಾಲ ಅವರು ದೆಹಲಿಯಲ್ಲಿ ಇರ್ತಾರೆ ಅನ್ನುವಂತ ಮಾಹಿತಿಗಳಿದ್ವು. ಆದ್ರೆ ಅಂತಿಮವಾಗಿ ಸತೀಶ್ ಜಾರಕಿಹೊಳಿ ಅವರು 6ರವರೆಗೆ ಅವರು ಕೂಡ ಪೆಂಡಿಂಗ್ ಅನ್ನ ಇಟ್ಟಿದ್ದಾರೆ ದೆಹಲಿ ಪ್ರವಾಸವನ್ನ. 6ರಂದು ಏನು ವರಿಷ್ಠ ನಾಯಕರು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಅವರು ಕೂಡ DK ಶಿವಕುಮಾರ್ ದೆಹಲಿಗೆ ಭೇಟಿಯನ್ನ ನೀಡ್ತಿದ್ದಾರೆ. ಮತ್ತೆ ಇವರು ಕೂಡ ದೆಹಲಿಗೆ ಭೇಟಿ ನೀಡುವಂತ ಸಾಧ್ಯತೆಗಳಿದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಸಮಯಾವಕಾಶ ಕೂಡ ಫಿಕ್ಸ್ ಆಗಿದೆ ಅನ್ನುವಂತ ಮಾಹಿತಿಗಳಿದೆ. ಖರ್ಗೆ ಅವರನ್ನ ಭೇಟಿ ಮಾಡಿ ತಮ್ಮ ಅಭಿಪ್ರಾಯಗಳೇನಿದೆ ಅದನ್ನು ಕೂಡ ಅವರ ಮುಂದೆ ಇಡಲಿದ್ದಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಿಸ್ ಮಾಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಸಿದ್ದರಾಮಯ್ಯನವರ ಆಪ್ತ ಬಳಗ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ಕಡೆ ವಾಲ್ಮೀಕಿ ಸಮುದಾಯದ 2 ಸಚಿವರನ್ನ ಸಂಪುಟದಿಂದ ಏನ್ ಕೈ ಬಿಡಲಾಗಿದೆ, ಆ 2 ಖಾತೆಗಳನ್ನ ನಮ್ಗೆ ಕೊಡ್ಬೇಕು ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಅನ್ನುವಂತ ಡಿಮ್ಯಾಂಡ್ ಅನ್ನು ಕೂಡ ಖರ್ಗೆ ಅವರ ಮುಂದೆ ಇಡಲಿದ್ದಾರೆ. ಇದಾದ ನಂತರ 15ರಂದು ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. 14ರಂದು ಫಲಿತಾಂಶ ಹೊರಬೀಳುತ್ತೆ, ಬಿಹಾರದ ಫಲಿತಾಂಶ. ಒಂದು ವೇಳೆ ಏನಾದ್ರೂ NDA ಮೈತ್ರಿಕೂಟ ಅಲ್ಲಿ ಹೆಚ್ಚಿನ ಮತಗಳನ್ನ ಸೀಟುಗಳನ್ನ ಪಡೆದಿದ್ದೆ ಆದ್ರೆ ಈಸಿಯಾಗಿ ಅಲ್ಲಿ ಸರ್ಕಾರವನ್ನ ರಚನೆ ಮಾಡುತ್ತೆ. ಆಗ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ವರಿಷ್ಠರಿಗೆ ಯಾವುದೇ ರೀತಿಯಾದಂತಹ ಕೆಲಸಗಳು ಇರೋದಿಲ್ಲ. ಒಂದು ವೇಳೆ ಏನಾದ್ರೂ NDA ಮೈತ್ರಿಕೂಟದಷ್ಟೇ ಬಿಹಾರದಲ್ಲಿ ಹೆಚ್ಚಿನ ಸೀಟುಗಳು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬಂದಿದ್ದೆ ಆದ್ರೆ RJD ಮೈತ್ರಿಕೂಟಕ್ಕೆ, ಆಗ ಅಲ್ಲಿ ಸರ್ಕಾರವನ್ನ ರಚನೆ ಮಾಡುವಂತಹ ಒಂದು ಪ್ರಯತ್ನಗಳಾಗತ್ತೆ. ಆ ಕಸರತ್ತಿನ ಕಡೆ ಹೆಚ್ಚಿನ ಗಮನವನ್ನ ವರಿಷ್ಠರು ಕೊಡ್ತಾರೆ. ಹಾಗಾಗಿ 15ರ ನಂತರ ಕೂಡ ಅವರು ಏನಾದ್ರೂ ಒಂದು ವೇಳೆ ಆ ರೀತಿಯಾದಂತಹ ಫಲಿತಾಂಶ ಅಲ್ಲಿ ಬಂದಿದ್ದೆ ಆದ್ರೆ ಮತ್ತೆ ರಾಜ್ಯ ನಾಯಕರ ಭೇಟಿಗೆ ಅವಕಾಶಗಳು ಸಿಗೋದಿಲ್ಲ. ಅವ್ರು ಆ ಕಡೆ ಬ್ಯುಸಿ ಆಗೋದ್ರಿಂದ ಇವರಿಗೆ ಸಹಜವಾಗಿ ಅವಕಾಶಗಳು ಸಿಗೋದಿಲ್ಲ. ಸೊ ಒಂದು ವೇಳೆ ಏನಾದ್ರೂ NDA ಮೈತ್ರಿಕೂಟ ಬಂದ್ರೆ ಆಗ ಎಲ್ಲ ನಾಯಕರು ಕೂಡ ಸಿಗ್ಲಿದ್ದಾರೆ. ಅದನ್ನೇ ಮುಂದಿಟ್ಕೊಂಡು ಈಗ ಸಿದ್ದರಾಮಯ್ಯ ಅವರು ಕೂಡ 15ರಂದು ಭೇಟಿಯನ್ನ ಮಾಡಲಿದ್ದಾರೆ. ಕಪಿಲ್ ಸಿಬಲ್ ಅವರ ಬುಕ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಖರ್ಗೆ, ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶವನ್ನ ಕೋರಿದ್ದಾರೆ. ಆ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಯನ್ನ ಮಾಡಿ ಕೈ ತೊಳ್ಕೊಳ್ಳೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಯಾಕಂದ್ರೆ ಸಂಪುಟ ಪುನಾರಚನೆಯನ್ನ ಮಾಡಿದ್ದೆ ಆದ್ರೆ ಮುಖ್ಯಮಂತ್ರಿಗಳ ಕುರ್ಚಿಯ ಬಗ್ಗೆ ಎಲ್ಲಿ ಕೂಡ ಧ್ವನಿಯನ್ನ ಎತ್ತೋದಿಲ್ಲ, ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಂಪುಟ ಪುನಾರಚನೆಯತ್ತ ಮುಖ್ಯಮಂತ್ರಿಗಳು ಗಮನವನ್ನ ಕೊಟ್ಟಿದ್ದಾರೆ. ವರಿಷ್ಠರಿಂದ ಅನುಮತಿಯನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಿದ್ದಾರೆ. ಹಾಗಾಗಿ ಈ ರಾಜ್ಯ ರಾಜಕಾರಣ ಎಲ್ಲವೂ ಕೂಡ ಈಗ ದೆಹಲಿಯ ಕಡೆ ನವೆಂಬರ್ 6ರ ನಂತರ ಶಿಫ್ಟ್ ಆಗ್ತಾ ಇದೆ. ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.